ಹೊಸದಕ್ಕೂ ಸ್ಪೆಷಲ್ ಮಟನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ವೆಲ್ಕಮ್ ಬ್ಯಾಕ್ ಟು ಮೈ ತಿನ್ ಡೀಟೇಲ್ಸ್. ಫಸ್ಟ್ ನಾನಿಲ್ಲಿ 1 kg ಫ್ರೆಶ್ ನಾಟಿ ಮಟನ್ ತೊಗೊಂಡಿದ್ದೀನಿ. ಅದಕ್ಕೆ ಮ್ಯಾರಿನೇಟ್ ಮಾಡೋಕ್ಕೆ ಟೈಮ್ ಇರಲಿಲ್ಲ, ಹಾಗಾಗಿ ಸ್ವಲ್ಪ ಚಕ್ಕೆ ಪುಡಿ ಮತ್ತು ಮೆಣಸಿನ ಪುಡಿ, ಚೂರು ಜೀರಿಗೆ ಪುಡಿ ಹಾಗೂ ಗರಂ ಮಸಾಲ ಪುಡಿ, ಸ್ವಲ್ಪ ಉಪ್ಪು ಸೇರಿಸಿ ಒಂದು 2 ರಿಂದ 3 ವಿಷಲ್ ಬರ್ಸ್ಕೊತಾ ಇದ್ದೀನಿ. ಇದು ನಿಮ್ಮದು ಮಟನ್ ಹೇಗಿದೆ ಅದ್ರ ಮೇಲೆ ಡಿಪೆಂಡು. ನೀವು ಎಳೆ ಮಟನ್ ಆಗಿದ್ದರೆ 1 ರಿಂದ 2 ವಿಷಲ್ ಸಾಕಾಗುತ್ತೆ. ನಾನಿಲ್ಲಿ ಒಂದು 6 ರಿಂದ 7 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, 1 ದಪ್ಪ ಈರುಳ್ಳಿ ಹಾಗೂ 2 ಇಂಚು ಶುಂಠಿ, 2 ಬೆಳ್ಳುಳ್ಳಿ, ಅರ್ಧ ಸ್ಪೂನ್ ಕಾಳು ಮೆಣಸು, ಅರ್ಧ ಸ್ಪೂನು ಗಸಗಸೆ ಹಾಕಿ ನೀಟಾಗಿ ಎಣ್ಣೆಯಲ್ಲಿ ಹುರ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ಹಾಗೆ ಎಣ್ಣೆಯಲ್ಲಿ ಬಾಡಿಸಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನನ ಸೇರಿಸಿ ರುಬ್ಕೊಂಡಿದ್ದೀನಿ ನುಣ್ಣಗೆ. ಈ ಪ್ರೊಸೆಸ್ ಆಗೋಷ್ಟರಲ್ಲಿ ಇಲ್ಲಿ ಮಟನ್ ಆಲ್ರೆಡಿ ಬೆಂದಿದೆ. 3 ವಿಷಲ್ ಬರೆಸ್ಕೊಂಡಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಬೆಂದೋಗಿದೆ. ನೀರು ಬಿಟ್ಕೊಂಡಿದೆ ನೀಟಾಗಿ. ಇವಾಗ ನಾವು ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ಒಂದು 3-4 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಅದಕ್ಕೆ 1-2 ತುಂಡು ಚಕ್ಕೆ ಹಾಗೂ 1-2 ಏಲಕ್ಕಿ, ಒಂದು ಸ್ವಲ್ಪ 2 ಲವಂಗ ಹಾಗೂ ಮರಾಠಿ ಮೊಗ್ಗಿದ್ರೆ ಹಾಕ್ಕೊಳ್ಳಿ. ಜೊತೆಗೆ ಒಂದು 3 ಮೆಣಸಿನ್ಕಾಯಿ ಹಾಕಿದ್ದೀನಿ, ಆಲ್ರೆಡಿ ಖಾರಕ್ಕೆ ಹಾಕಿರೋದ್ರಿಂದ. ಈರುಳ್ಳಿ ಹಾಕಿ ಬಾಡಿಸಿ ಅದ್ರ ಜೊತೆಗೆ ಇಲ್ಲಿ ಮೆಂತ್ಯ ಸೊಪ್ಪು ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ. ಸೇರಿಸಿ ನೀಟಾಗಿ ಬಾಡಿಸ್ಕೊಳ್ಳೋಣ. ಇದೆಲ್ಲ ಆದಮೇಲೆ ಟೊಮೊಟೊನ ಹಾಕೋಣ. ಟೊಮೆಟೊ ಹಾಕಿ ನೀಟಾಗಿ ಎಲ್ಲ ಸ್ವಲ್ಪ ಎಣ್ಣೆ ಬಿಡೋ ಥರ ಬೆಂದಮೇಲೆ ಆವಾಗಲೇ ನಾವು ಗ್ರೈಂಡ್ ಮಾಡ್ಕೊಂಡಿದ್ದ ಮಸಾಲಾನ ಹಾಕಿ ಎಣ್ಣೆಯಲ್ಲಿ ಸ್ವಲ್ಪ ಹುರ್ಕೊಳ್ಳೋಣ. ಅದು ಆಲ್ರೆಡಿ ನಾವು ಹುರ್ಕೊಂಡಿರೋದ್ರಿಂದ ತುಂಬ ಇದು ಮಾಡೋ ಅವಶ್ಯಕತೆ ಇಲ್ಲ, ಹಸಿ ವಾಸನೆ ಏನಷ್ಟು ಬರಲ್ಲ ಇದರಲ್ಲಿ. ಸೊ ನೀಟಾಗಿ ಸ್ವಲ್ಪ ಈ ಥರ ಕುದಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಇದಕ್ಕೆ ನಾವೇನು ಆವಾಗಲೇ ಮಟನನ್ನು ಬೇಯಿಸ್ಕೊಂಡಿದ್ವಿ ಅದು ನೀರು ಎತ್ತಿಟ್ಕೊಳ್ಳೋಣ. ಆಮೇಲೆ ಹಾಕ್ಕೊಳ್ಳೋಕ್ಕೆ ಬರೀ ಡ್ರೈ ಮಟನ್ ಅಷ್ಟೇ ಹಾಕಿ ಮಸಾಲೆಗೆ ಹೊಂದೋ ಥರ ಒಂದು 2 to 3 ಮಿನಿಟ್ಸ್ ಅಷ್ಟು ಉಪ್ಪು ಹಾಕಿಬಿಟ್ಟು ಬಿಡೋಣ. ಓಕೆ, ನಾವು ಇವಾಗ ನೋಡಿ ಈ ಥರ ಹಾಕೋದ್ರಿಂದ ಹಸಿ ವಾಸನೆ ಹೋಗಿ ಮಟನ್ನಿಗೆ ನೀಟಾಗಿ ಮಸಾಲೆ ಎಲ್ಲ ಹಿಡಿಯುತ್ತೆ. ಆ ಬ್ರಾತ್ದು ಏನಿದೆ ಅದನ್ನು ಲೆಕ್ಕ ಹಾಕ್ಕೊತಾ ಇದ್ದೀನಿ. ಕಣ್ಣಳ್ತಲ್ಲಿ ಅಷ್ಟು ನೀಟಾಗಿ ಒಂದೊಂದು ಒಂದೊಂದು ಥರ ಆಗುತ್ತೆ ಅಂತ ಹೇಳಿ ಅಷ್ಟೇ. ನಾನಿಲ್ಲಿ 2 ಲೋಟ ಅಕ್ಕಿ ನೆನೆಸಿಟ್ಟಿರೋದ್ರಿಂದ 4 ಲೋಟ ನೀರು ಹಾಕ್ಕೊತಾ ಇದ್ದೀನಿ. ಅದು ಮಟನ್ ಬೇಯಿಸಿರೋ ನೀರನ್ನು ಸೇರಿಸಿ 4 ಲೋಟ ನೀರು ಹಾಕಿ ಅದು ಸ್ವಲ್ಪ ಒಂದು ಕುದಿ ಬಂದಮೇಲೆ ಈ ಥರ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ನೀಟಾಗಿ. ಅದಾದಮೇಲೆ ನಾವು ಇದಕ್ಕೆ ಅಕ್ಕಿನ ಸೇರಿಸ್ಕೊಳ್ಳೋಣ. ಹೊಂದೋಷ್ಟು ಉಪ್ಪನ್ನು ಹಾಕಿ ಟೇಸ್ಟ್ ನೋಡಿ, ಬೇಕಾದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ. ನಾನಿಲ್ಲಿ ಲಾಸ್ಟಿಗೆ ಮುಚ್ಚೋ ಟೈಮಲ್ಲಿ ನಿಂಬೆ ಹುಳಿನ ಹಾಕ್ತಾಯಿದ್ದೀನಿ. ಮೊದಲನೇ ಹಾಕಿದ್ರೆ ಸ್ವಲ್ಪ ಕಹಿ ಬರೋ ಚಾನ್ಸಸ್ ಇರುತ್ತೆ ಹಾಗಾಗಿ. ಸೊ ಇದೆಲ್ಲ ನೀಟಾಗಿ ಆದಮೇಲೆ ಮುಚ್ಚಿಬಿಡೋಣ. ಮುಚ್ಚಳ ಮುಚ್ಚಿ ಇವಾಗ 1 ವಿಷಲ್ ಬರ್ಸಿದ್ರೆ ಬಿರಿಯಾನಿ ರೆಡಿ ಆಗುತ್ತೆ. ಇಲ್ಲಾಂದರೆ 1 ವಿಷಲ್ ಬರೋಕ್ಕೂ ಮುಂಚೆ ನೀವು ಅದನ್ನ ತವಾ ಮೇಲೆ ಇಟ್ಟರೆ ಕೆಳಗಡೆ ಸೀದೋಗಲ್ಲ, ಬಿರಿಯಾನಿ ನೀಟಾಗಿ ಆಗಿರುತ್ತೆ. ನೋಡಿ ಇಲ್ಲಿ ಉಡುಡಿಯಾಗಿ ಒಂದು ಅಳತೆಯಲ್ಲಿ ನಾವು ನೀರು ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಉಡುಡಿಯಾಗಿ ಬಿರಿಯಾನಿ ಆಗಿದೆ. ಮಟನ್ ಅಂತೂ ತುಂಬ ಸಾಫ್ಟಾಗಿ ಬೆಂದಿತ್ತು. ನಾವು ಆಲ್ರೆಡಿ ಚೆನ್ನಾಗಿ ಬೇಯಿಸಿ ಹಾಕಿರೋದ್ರಿಂದ ಅದು ಬಿರಿಯಾನಿಯಲ್ಲೂ ಇನ್ನೂ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಿ ತುಂಬ ಮಾಯ್ಸ್ಟಾಗಿ ಚೆನ್ನಾಗಾಗಿತ್ತು, ಸಕ್ಕತ್ತಾಗಿತ್ತು ಬಿರಿಯಾನಿ. ನೀವು ಈ ಥರ ನಾಟಿ ಸ್ಟೈಲ್ ಬಿರಿಯಾನಿನ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನಂಗೆ ತಿಳಿಸಿ. ಥ್ಯಾಂಕ್ ಯು ಆಲ್.